ಭಾಗದಲ್ಲಿರ್ತಕ್ಕಂಥ ಹಸಿರು ಗಿಡಗಳ ಮೇಲೆ ಹಾಕಿ. ಆಗ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿನ ತಾವು ನೋಡಬಹುದು. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ. ಒಂದಲ್ಲ ಒಂದು ತರಹ ಹಣಕಾಸಿನ ವಿಚಾರದಲ್ಲಿ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಆಗಿರ್ತಕ್ಕಂತಹ ತೊಂದರೆಗಳು, ಅಭಾಸ, ನಿಮ್ಮಿಂದ ಆಗಿರ್ತಕ್ಕಂಥ ತೊಂದರೆ, ಅಥವಾ ಯಾರಿಗೋ ಮಾತು ಕೊಟ್ಟಿರ್ತೀರಿ, ಸರಿಯಾದ ಸಮಯಕ್ಕೆ ಹಣಕಾಸು ಕೊಡ್ಲಿಕ್ಕಾಗೋದಿಲ್ಲ, ಅಂತಹ ಅವರು ಸಾಲಗಾರರು ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ನೀವು ತಲೆದೊಗ್ಗಿಸ್ಕೊಂಡು ನೋಡಬೇಕಾದಂಥ ಪ್ರಸಂಗವೂ ಎದುರಾಗ್ತಿರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ನೀವು ಸಾಧ್ಯವಾದಷ್ಟು ಋಣಮುಕ್ತರಾಗಿ ನಾನು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಇಲ್ಲದ ಪ್ರಯತ್ನಗಳನ್ನು, ಶತಪ್ರಯತ್ನಗಳನ್ನು ಮಾಡ್ತಿರ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಪ್ರಯತ್ನಕ್ಕೆ ಒಂದಿಷ್ಟು ಅನುಕೂಲ ಆಗುವಂಥ ದಿನ. ಇವತ್ತು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ನಿಮಗೆ ಬೇಕಾದಂಥ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ಬಂಧುವರ್ಗ ಇಂತಹವ್ರ ಬಳಿ ನಿಮ್ಮ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಹೇಳಿಕೊಂಡ್ರೆ ಖಂಡಿತ ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು. ಜೊತೆಗೆ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ನಿಮ್ಮ ಮನೆಗೆ ಉತ್ತರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತುಪ್ಪದ ದೀಪ ಅಂಟಿಸಿ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಕ್ರಮದಲ್ಲಿ, ಮತ್ತಷ್ಟು ಇವತ್ತಿನ ಕೆಲಸದಲ್ಲಿ ಸಾಕಷ್ಟು ನೀವು ಲಾಭವನ್ನು ಕಾಣಬಹುದು. ಒಳ್ಳೆಯದಾಗಲಿ. ಗುರುಜಿ, ಎಲ್ಲಾ ರಾಶಿಗಳ ಇವತ್ತಿನ ಫಲ ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಟ್ರಿ. ಈಗ ಯಂತ್ರ ರಹಸ್ಯವನ್ನ ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ, ಇವತ್ತಿನ ಈ ಒಂದು ಯಂತ್ರ ರಹಸ್ಯವನ್ನು ತಿಳಿಸ್ತೇನೆ. ಹಾಗೆ ಇವತ್ತು ಕರೆ ಮಾಡಿದಂತಹ ದೂರದ ಆಂಧ್ರ ಪ್ರದೇಶದಿಂದ ಆ ತಾಯಿ ತನ್ನ ಬಾಲ್ಯದಿಂದಲೂ ಕಷ್ಟಗಳನ್ನೇ ಅನುಭವಿಸಿಕೊಂಡು ಹಾಸ್ಟೆಲಲ್ಲಿ ಬೆಳೆದು, ಒಂದು ಹೆಣ್ಣು ಮಗಳು ಹಾಸ್ಟೆಲಲ್ಲಿ ಬೆಳೆಯೋದು ತುಂಬ ಕಷ್ಟ. ತಂದೆ ತಾಯಿ ಆಶ್ರಯದಲ್ಲಿ ಬೆಳೆಯೋದೇ ತುಂಬ ಕಷ್ಟ ಅನಿಸುತ್ತೆ. ತಂದೆ ತಾಯಿ ಆಶ್ರಯ ಇದ್ದು ಹೆಜ್ಜೆಜ್ಜೆಗೂ ಆ ಹೆಣ್ಮಗುನ ತಂದೆ ತಾಯಿ ನೋಡಿಕೊಂಡು ಅವಳನ್ನ ಒಂದು ಮತ್ತೊಂದು ಕುಟುಂಬಕ್ಕೆ, ಇನ್ನೊಂದು ಮನೆಗೆ ದೀಪ ಹಚ್ಚಲಿಕ್ಕಾಗಿ ಅಲ್ಲಿ ಆ ಮನೆಗೆ ಕಳಿಸೋ ತನಕ ಆ ಹೆಣ್ಮಗು ಸಂರಕ್ಷಣೆ ಬಹಳ ಕಷ್ಟ ಇರುತ್ತೆ. ಅಂಥದ್ದು ಹಾಸ್ಟೆಲಲ್ಲಿದ್ದು ತನ್ನ ಬದುಕು ಹೀಗೆ ಇರಬೇಕು ಅಂತೇಳಿ ಇಷ್ಟು ಆಸೆ ಆಕಾಂಕ್ಷೆಗಳನ್ನು ಕಟ್ಕೊಂಡಿರ್ತಕ್ಕಂಥ ತಾಯಿ, ಅವಳು ಜೀವನದಲ್ಲಿ ಪುನಃ ಇಂತಹ ಸಣ್ಣ ಪುಟ್ಟ ಅವಘಡಗಳು, ಅದರಲ್ಲಿ ಸಣ್ಣ ಪುಟ್ಟದಲ್ಲ ತುಂಬ ದೊಡ್ಡ ಅವಘಡಗಳೇ. ಯಾಕೆಂದರೆ ಆಸೆ ಕಟ್ಕೊಂಡು ಬರ್ತಕ್ಕಂಥ ತುಂಬ ಆಸೆಗಳನ್ನು ಎದೆ ತುಂಬಿಕೊಂಡು, ಎದೆಯಲ್ಲಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಬಂದಂಥ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಇಂಥ ನೋವು ಉಂಟಾಗ್ಬಿಟ್ರೆ ಹೆಣ್ಣಾಗಲಿ ಗಂಡಾಗಲಿ ಜೀವನ ಮುಖ್ಯ ಅಲ್ಲ. ಅದರಲ್ಲೂ ಸಂಸಾರದಲ್ಲಿ ಏನೇ ಸಮಸ್ಯೆ ಬಂದರೂ ಗಂಡ ಹೆಂಡತಿರ ಮಧ್ಯದಲ್ಲಿ ವಿರಸ ಬರಬಾರ್ದು. ಗಂಡ ಹೆಂಡತಿರ ದಾಂಪತ್ಯದಲ್ಲಿ ಯಾವತ್ತೂ ಅದು ದೂರ ಆಗಬಾರ್ದು. ಆ ದಾಂಪತ್ಯಕ್ಕೆ ಮತ್ತೊಬ್ಬರು ಯಾರು ಪ್ರವೇಶ ಮಾಡಬಾರ್ದು. ಅದರಿಂದ ಈ ವಿಚಾರ ಬರೀ ಆಂಧ್ರದಿಂದ ಬಂದಂತಹ ಕರೆಗಿಂತ ಅಲ್ಲ, ಸಾಧ್ಯವಾದಷ್ಟು ನಾನು ಹೇಳುವಂಥದ್ದು ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥದ್ದು. ದಂಪತಿಗಳ ಮಧ್ಯದಲ್ಲಿ ಇನ್ನೊಂದು ಸ್ತ್ರೀ ಆಗಲಿ ಇನ್ನೊಬ್ಬ ಪುರುಷನಾಗಲಿ ಪ್ರವೇಶ ಮಾಡಿದ್ರೆ ಆ ದಂಪತಿಗಳ ಜೀವನ ನುಚ್ಚು ನೂರಾಗುತ್ತೆ. ಆ ಚೂರಾದಂಥ ಜೀವನ ಪುನಃ ಸರಿ ಹೋಗ್ಬೇಕಂದ್ರೆ ಸರಿ ಹೋಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಯಾರೊಬ್ಬರು ಸಹಿತ ಸಂಸಾರದಲ್ಲಿ ಹುಳಿ ಹಿಂಡುವಂಥ ಕೆಲಸ ಯಾರು ಕೈ ಹಾಕಬಾರ್ದು. ಎಲ್ಲರೂ ಅವರವರ ಸಂಸಾರದಲ್ಲಿ ಅವರವರು ನೆಮ್ಮದಿಯಾಗಿರಬೇಕು. ಆ ನೆಮ್ಮದಿಯಾಗಿದ್ದರೆ ಭಗವಂತ ಸಹಿತ ಒಪ್ಪುತ್ತಾನೆ. ಅವನೊಪ್ಪಿದ್ರೆ ಮುಂದಿನ ಜನ್ಮ ಅಂತ ಒಂದಿದ್ರೆ ಆ ಜನ್ಮದಲ್ಲಿ ನೀವು ತುಂಬ ಚೆನ್ನಾಗಿರ್ತೀರಿ, ಒಳ್ಳೆ ಯಶಸ್ಸಾಗತ್ತೆ. ಇರಲಿ, ಸಮಯದ ಅಭಾವ ಇದೆ, ಈ ವಿಚಾರವನ್ನು ಪುನಃ ನಾಳೆಗಿಟ್ಕೊಳ್ಳೋಣ. ಆದರೆ ಇವತ್ತು ಯಂತ್ರ ರಹಸ್ಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ತರಹವಾದಂಥ ಯಂತ್ರ ರಹಸ್ಯಕ್ಕೆ ಬೇಕಾದಂಥ ಎಲೆ ಇದು. ಅಂದರೆ ಇದು ಟೀಕ್ ಎಲೆ. ಈ ಟೀಕ್ ಎಲೆ ಆಗಲಿ ನೋಡಿ, ಟೀಕ್ ಆದರೂ ಪರವಾಗಿಲ್ಲ, ವಿಳ್ಳೆದೆಲೆ ಆದರೂ ಪರವಾಗಿಲ್ಲ, ಅರಳಿ ಎಲೆ ಆದರೂ ಪರವಾಗಿಲ್ಲ. ಈ ಎಲೆಗಳಲ್ಲಿ ನೀವು ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಬರೀರಿ. ನೀವು ಸಿದ್ಧಿ ಮಾಡಿಟ್ಕೊಂಡಿರ್ತಕ್ಕಂತಹ ಗಂಧದಲ್ಲಿ, ನಿನ್ನೆ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ, ಬಾಳೆಯ ಹೂವಿನಲ್ಲಿ ಇಟ್ಕೊಂಡಿರ್ತಕ್ಕಂತಹ ಗಂಧ, ಬಾಳೆಯ ಹೂವಿನಲ್ಲಿ ತಯಾರು ಮಾಡಿಟ್ಕೊಂಡಿರ್ತಕ್ಕಂಥ ಶ್ರೀಗಂಧ ಮಿಶ್ರಿತ ಮಾಡಬೇಕಾದಂತಹ ವನಸಿರಿಗಳನ್ನು ಮಿಶ್ರಿತ ಮಾಡಿ ಆ ಗಂಧವನ್ನು ತಯಾರು ಮಾಡಿಟ್ಕೊಂಡಿರ್ತೀರಿ. ಆ ಗಂಧದಿಂದ ಒಂದು ವೃತ್ತಾಕಾರವನ್ನು ಬರೀರಿ. ವೃತ್ತಾಕಾರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ತುಳಸಿ ಕಡ್ಡಿಯಿಂದ, ಬೇರೆ ಯಾವ ಕಡ್ಡಿನೂ ಬೇಡ, ತುಳಸಿ ಕಡ್ಡಿಯನ್ನೇ ತೆಗೆದುಕೊಂಡು ಅದನ್ನು ಗಂಧ ಅದ್ದುಕೊಂಡು ಒಂದು ವೃತ್ತಾಕಾರ ಬರೀರಿ. ವೃತ್ತಾಕಾರದಲ್ಲಿ 3 ರೇಖೆಗಳಿರ್ತಕ್ಕಂಥ ತ್ರಿಕೋನವನ್ನು ಬರೀರಿ. ಅಂದರೆ 4 ಈ ಮೂಲೆಗಳು ಟಚ್ ಆಗಬೇಕದು. ಈ ಒಂದು ಸರ್ಕಲ್ ಹಾಕುವಂಥದ್ದು ಫಸ್ಟು ಒಂದು ವೃತ್ತಾಕಾರವನ್ನು ಹಾಕಿ, ವೃತ್ತಾಕಾರದ ಮಧ್ಯದಲ್ಲಿ ತ್ರಿಕೋನಾಕಾರವನ್ನು ಬರೀತಕ್ಕಂಥದ್ದು. ಚೆನ್ನಾಗಿ ತಿಳ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಈ ಒಂದು ಚೆನ್ನಾಗಿರ್ತಕ್ಕಂತಹ ಎಲೆನ, ಒಂದು ಟೀಕ್ ಎಲೆ ಆದರೂ ಪರವಾಗಿಲ್ಲ, ಮೊದಲನೇ ಆದ್ಯತೆ ಟೀಕ್ ಎಲೆಗೆ, ಎರಡನೇದು ಅರಳಿ ವೃಕ್ಷಕ್ಕೆ, ಅರಳಿ ಎಲೆ, ಅಶ್ವತ್ಥ ಎಲೆ, ಮೂರನೇದು ವಿಳೆದೆಲೆ. ಇದರಲ್ಲಿ ಮಧ್ಯದಲ್ಲಿ ವೃತ್ತಾಕಾರ ಬರಿಬೇಕು. ವೃತ್ತಾಕಾರ ಆದ ತಕ್ಷಣ ಅಂದರೆ ಒಂದು ಸರ್ಕಲ್ ಹಾಕುವಂಥದ್ದು. ಸರ್ಕಲ್ ಮಧ್ಯದಲ್ಲಿ ತ್ರಿಕೋನವನ್ನು ಬರೀತಕ್ಕಂಥದ್ದು. 3 ಕೋನಗಳಿರ್ತಕ್ಕಂಥ 3 ರೇಖೆಗಳುಳ್ಳಂತಹ ತ್ರಿಕೋನವನ್ನು ಬರಿಬೇಕು. ತ್ರಿಕೋನದ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥದ್ದು, ಕಾ ಕಿ ಲಾವತ್ತು 0 ಕ್ಲೀಮ್. ಆ ಕ್ಲೀಮ್ ಅಂತಕ್ಕಂತಹ ಬೀಜಾಕ್ಷರಿನ ಮಧ್ಯದಲ್ಲಿ ಬರಿಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಲೀಮ್ ಅಂತಕ್ಕಂಥದ್ದು ಕಾ ಕಿ ಕು, ಕಾಯಿಂದ ಪ್ರಾರಂಭ ಆಗುವಂಥದ್ದು, ಕಾ ಕಿ ಕು ಕೆ
ಏನು ಬರುತ್ತೆ ಅದರಲ್ಲಿ ಕಾಲ ನಾನು ಹೇಳ್ತಿರೋದು ಕ್ಲೀಮ್ ಅಂದರೆ ಕೀ ಬರೆದು ತರಡೆ ಲಾವತ್ತು ದೀರ್ಘ ಕೊಡ್ತಕ್ಕಂಥದ್ದು 0 ಬರೆಯುವಂಥದ್ದು ಅಂದರೆ ಕ್ಲೀಮ್ ಆಗುತ್ತೆ. ಆ ಕ್ಲೀಮ್ ಅಂತಕ್ಕಂತಹ ಬೀಜಾಕ್ಷರಿ ಬರೆದು ಇದರ ಮೇಲೆ ನಾನು ಹೇಳಿರ್ತಕ್ಕಂತಹ ಎಲ್ಲ ವನಸಿರಿಗಳನ್ನು ಏನೆಲ್ಲ ವನಸಿರಿಗಳು ನಿಮಗೆ ತೋರಿಸಿದ್ದೀನೋ ಆ ಎಲ್ಲ ವನಸಿರಿಗಳನ್ನು ಸ್ವಲ್ಪ ಸ್ವಲ್ಪ ಈ ಎಲೆ ಮೇಲೆ ಇಟ್ಟು ಇದನ್ನ 21 ದಿನಗಳ ಕಾಲ ಪ್ರತಿ ದಿವಸ ಪೂಜೆ ಮಾಡ್ತಕ್ಕಂಥದ್ದು. ಇದರ ಪೂಜೆ ಮಾಡುವಾಗ ನೀವು ಹೇಳಬೇಕಾದಂಥ ಮಂತ್ರವೂ ಸಹಿತ ಕ್ಲೀಮ್ ಅಂತಕ್ಕಂಥದ್ದನ್ನ ಪ್ರತಿ ದಿವಸ 108 ಬಾರಿ ಕ್ಲೀಮ್ ಹೇಳಬೇಕು. ಪ್ರತಿದಿನ 108 ಬಾರಿ ಕ್ಲೀಮ್ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇನ್ನಷ್ಟು ವಿಚಾರ ಇದೆ. ಈ ವಿಚಾರ ಉಳಿದಿರ್ತಕ್ಕಂಥ ಸ್ವಲ್ಪ ವಿಚಾರವನ್ನು ನಾಳೆ ಬೆಳಗ್ಗೆ ಪ್ರಥಮದಲ್ಲೇ ತಿಳಿಸ್ತೀನಿ. ಒಳ್ಳೆಯದಾಗಲಿ.